ತೇರುಣ್ ಟೇಕ್ವಾಂಡೋ ಸೆಂಟರ್ ಕರಾಟೆ ಟ್ರೈನಿಂಗ್ ರವರಿಂದ ಬ್ಲ್ಯಾಕ್ ಟ್ಯಾಗ್ ವಿತರಣೆ ಹಾಗೂ ಸರ್ಟಿಫಿಕೇಟ್ ವಿತರಣೆ ಕಾರ್ಯಕ್ರಮ ನಡೆಯಿತು. ತಿಪಟೂರು ದೇವಿ ಟೇಕ್ವಾಂಡೋ ಸಂಸ್ಥೆಯಿಂದ ಬೆಲ್ಟ್ ವಿತರಣೆ ಹಾಗೂ ಸರ್ಟಿಫಿಕೇಟ್ ವಿತರಣೆ ಮಾಡಿದರು. ಅಧ್ಯಕ್ಷತೆ ಟಿ.ಎ.ವಿ. ಗುಪ್ತಾ ಬಿರ್ಲಾ ಕಾರ್ನರ್ ಅಧ್ಯಕ್ಷತೆ ವಹಿಸಿದ್ದರು. ತರಬೇತಿದಾರರಿಗೆ ಮಾರ್ಗದರ್ಶನ ನೀಡಿದರು. ದೇವಿ ಟೇಕ್ವಾಂಡೋ ಶ್ರೀಕಾಂತ್ ರವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಮಾರುತಿ ವ್ಯಾಯಾಮ ಶಾಲೆಯ ಕೃಷ್ಣಮೂರ್ತಿ, ಅತಿಥಿಗಳಾಗಿ ಅಂಬರೀಶ್, ಚಿಕ್ಕನಾಯಕನಹಳ್ಳಿ ದರ್ಶನ್, ತುರುವೇಕೆರೆಯ ಸುರೇಶ್. ತರುಣ್ ಟೇಕ್ವಾಂಡೋ ಸಂಸ್ಥೆಯಿಂದ ಕಾರ್ಯಕ್ರಮ ಜರುಗಿತು. ಮುಖ್ಯ ಅತಿಥಿಗಳಾಗಿ ಕಮಲಾ ಸ್ವರ್ಣಕುಮಾರ್ ಅವರು ಸರ್ಟಿಫಿಕೇಟ್ ವಿತರಣೆ ಮಾಡಿದರು. ಎಲ್ಲ ಡಿಗ್ರಿ ಹೋಲ್ಡರ್ಸ್ ಆಗಿದ್ದಾರೆ. ಬ್ಲ್ಯಾಕ್ ಬೆಲ್ಟ್ ಡಿಗ್ರಿ ಹೋಲ್ಡರ್ ಹೋಲ್ಡರ್ಸ್ ಆಗ್ತಿದ್ದಾಗ ನಮಗೆ ಡಿಗ್ರಿ ಬಂತು ಅಂತ ನೀವು ಸ್ಕೂಲ್ ಕೂತ್ಕೊಂಡ್ರೆ ಏನು ಇದರಿಂದ ಪ್ರಯೋಜನ ಇಲ್ಲ. ನೀವಿನ್ನ ಕಲಿಬೇಕು ಮತ್ತು ನೀವು ಬೇರೆಯವ್ರು ಕಲಿಸ್ಬೇಕು. ಬರೀ ಒಂದು ಕಲಿಸ್ಬಿಟ್ಟು ನಾನು ಕಲಿತಿದ್ದೀನಿ ಅಂತ ಸ್ಕೂಲ್ ಕೂತ್ಕೊಂಡು ಸರ್ಟಿಫಿಕೇಟ್ ಮನೇಲಿಸ್ಕೊಂಡ್ರಿಂದ ಪ್ರಯೋಜನ ಆಗಲ್ಲ. ಒಬ್ಬೊಬ್ಬರು ಕನಿಷ್ಠ 10 ಜನಕ್ಕೆ ಕಲಿಸಿದೆ. ಆದರೆ ನೀವು ಮುಂದಿನ ಜನಾಂಗಕ್ಕೆ ಮತ್ತು ನಿಮ್ಮ ಏನು ಆತ್ಮಹತ್ಯೆಗೆ ಅದು ಎಲ್ಲ ನಿಮ್ಮ ಮುಂದಿನ ಮಕ್ಕಳಿಗೆಲ್ಲ ಕಲಿಸ್ತಾ ಹೋದರೆ ಎಲ್ಲ ಜೀವನ ಚೆನ್ನಾಗಿರುತ್ತೆ, ಒಂದು ಸಮಾಜದಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ನೀವು ಎಲ್ಲ ಕಲೀರಿ, ಇನ್ನೂ ಚೆನ್ನಾಗಿರಿ. ಮತ್ತು ನೀವು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಗೋಸ್ಕರ ಹೋಗಿ ನೀವು ಅಲ್ಲೆಲ್ಲ ಗೆದ್ದು ಬಂದಿದ್ದೆ. ಆದರೆ ಬರೀ ನೀವೊಂದು ಹೆಸರು ಕಲ್ತಿದ್ದಲ್ಲ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಊರಿಗೆ ಮತ್ತು ನಿಮ್ಮ ದೇಶಕ್ಕೆ ನೀವೆಲ್ಲ ಒಳ್ಳೆ ಹೆಸರು ತರ್ತೀರ. ಶಿಕ್ಷಣಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ಹೊಂದಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮ ನಾವೊಂದು ಈ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅನ್ನೋದು ಒಂದು ತೋರಿಸ್ತೀವಿ ಅಷ್ಟೇ. ಬ್ಲ್ಯಾಕ್ ಬೆಲ್ಟ್ ಅಂತಂದರೆ ಇದರಲ್ಲಿ ಅವರು ಹಲವಾರು ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಅವರ ಒಂದು ಆಟಿಟ್ಯೂಡ್ ಮೇಲೆ ನಾವು ಪರ್ಮಿಷನ್ ಕೊಡ್ತೀವಿ. ಎಲ್ಲರಿಗೂ ಶಿಕ್ಷಕರಾಗಿ ನಾವು ಕೊಡೋದಕ್ಕೆ ಆಗಲ್ಲ. ಅವರವರ ಒಂದು ರೀತಿ ನೀತಿ ಸಮಾಜಕ್ಕೆ ಅವ್ರು ಏನು ಸಲ್ಲಿಸ್ಬೋದು, ಅವರಲ್ಲಿ ಒಳ್ಳೆ ಶಿಕ್ಷಕರನ್ನ ಶಿಕ್ಷಣಾರ್ಥಿಗಳನ್ನ ರೆಡಿ ಮಾಡ್ತಾರಂತ ಅದೆಲ್ಲ ನಾವು ಅದನ್ನ ಅರ್ದು ಹೋಗಿ ಫರ್ದರ್ ಡೇಸಲ್ಲಿ ಈ ಥರ ನಾವು ಕ್ಲಿಪ್ಸ್ ಮಾಡೋದು. ಅದರಲ್ಲಿ ಸುರೇಶ್ ಅವರು ದಿನ 15 ಕಿಲೋಮೀಟ್ರಿಂದ ಬಂದು ಇಲ್ಲಿ ಮಾಡ್ತಾಯಿದ್ದಾರೆ. ತುಂಬ ಶ್ರಮದಿಂದ ಮಾಡ್ತಾಯಿದ್ದಾರೆ 12-13 ವರ್ಷದಿಂದ. ಇದರಲ್ಲಿ ಇನ್ನೂ ಅವರಿಗೆ ಏನೋ ಒಂಥರ ಉತ್ಸಾಹ ಬಂದ್ಬಿಡುತ್ತೆ. ಅದನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಅವರಿಗೆ ವಿವೇಕ ಹೇಳಬೇಕು. ಶಕ್ತಿ ಪಡೆಯುವುದು ಶಾಂತಿಗಾಗಿ ಯಾವಾಗಲೂ ತಾಳ್ಮೆ ಇರಬೇಕು. ಯಾರಾದರೂ ಒಂದು ಹುಡುಕಿರ ಒಂದು ಏಟ್ ಬಿದ್ದರೂ ನೀನು ದೊಡ್ಡ ನಾವು ಹೋಗ್ಬಿಡು ಅನ್ಬೇಕು. ಪ್ರಾಣಾಪಾಯ ಬಂದಾಗ ಹೋಗಬೇಡ. 100 ಜನ ಬಂದರು 1000 ಬಿಡು. ಗೊತ್ತಾಯ್ತಾ? ನೀವು ತಪ್ಪು ಮಾಡಬೇಡಿ ಅಷ್ಟೇ. ಟೇಕ್ವಾಂಡೋ ಕೂಡ ಅಷ್ಟೇ ಮುಖ್ಯ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಿಮ್ಮ ಜೀವ ರಕ್ಷಣೆ ಜೊತೆಗೆ ನಿಮ್ಮ ದೇಹ ರಕ್ಷಣೆ ಕೂಡ ಆಗುತ್ತೆ. ಹೇಗೆ ಅಂತ ಅಂದರೆ ನೀವು ಮಾಡೋ ಒಂದು ಪ್ರತಿಯೊಂದು ಯೋಗ ಇದರಲ್ಲಿ ನಿಮ್ಮ ದೇಹನ ದಂಡಿಸುತ್ತೆ ಮತ್ತು ನಿಮ್ಮ ದೇಹನ ಉತ್ತಮವಾದ ಆರೋಗ್ಯನ ಕಾಪಾಡೋದಕ್ಕೆ ಸಾಕ್ಷಿಯಾಗುತ್ತೆ. ಅದಕ್ಕೆ ನಾನು ಹೇಳೋದೇನೆಂದರೆ ನಿಮ್ಮಂತೆ ಎಲ್ಲ ಮಕ್ಕಳು ಕೂಡ ದೇಹನ ದಂಡಿಸಬೇಕು. ವಿದ್ಯೆ ಜೊತೆಗೆ ಕರಕುಶಲತೆ ಅನ್ನೋದು ಏನಿದೆ ಇದು ನಾನು ಏನು ಹೇಳಿದೆ, ಶಾರದೆ. ಇದು ಶಾರದೆ ಸರಸ್ವತಿ ನೆಲೆಸಿರುವಂಥ ಈ ದೇಗುಲಕ್ಕೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಎಷ್ಟು ತುರುವೇಕೆರೆನಲ್ಲಿರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ತಿಟ್ಟೂರು ಇರ್ಬೋದು. ಏಕೆಂದರೆ ಇವಾಗ ಏನು ನಮ್ಮ ಟೇಕ್ವಾಂಡೋ ತರಬೇತಿ ತಿಟ್ಟೂರಲ್ಲಿ ನಡೀತಾ ಇದೆ. ಅದಕ್ಕೆ ಮೂಲ ಕಾರಣ ಶ್ರೀಕಾಂತ್ ಸರ್ ಅವರು ತುಂಬ ಶ್ರಮ ವಹಿಸಿದ್ದಾರೆ. ಮತ್ತು ಅಂಬರೀಶ್ ಸರ್ ಅವರು ಕೂಡ ಚಿಕ್ಕನಾಯಕನಹಳ್ಳಿನಲ್ಲಿ ಶ್ರಮ ವಹಿಸಿದ್ದಾರೆ. ಮತ್ತು ನಮ್ಮ ತುರುವೇಕೆರೆನಲ್ಲಿ ನಾನು ನೋಡಿದ ಮಟ್ಟಿಗೆ ನಮ್ಮ ಸುರೇಶ್ ಸರ್ ಅವರು ಕೂಡ ತುಂಬ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಆದರೆ ಶ್ರಮ ಅಂದರೆ ಅವ್ರು ಯಾಕೆ ಶ್ರಮ ಪಡ್ತಿದ್ದಾರೆ ಅಂದರೆ ಮಕ್ಕಳ ಸುರಕ್ಷತೆಗೋಸ್ಕರ ಅವರು ಶ್ರಮ ಪಡ್ತಾ ಇದ್ದಾರೆ. ಆ ಸುರಕ್ಷತೆನ ನಾವು ಪೇರೆಂಟ್ಸ್ ಅವರು ಕೂಡ 4 ನಮ್ಮ ಅಕ್ಕಪಕ್ಕ ಇರೋರಿಗೆ ಹೇಳಿದ್ರಾಯ್ತು, ನೋಡಿ ನಮ್ಮ ಮಗ ಹೋಗ್ತಿದ್ದಾನೆ, ನಮ್ಮ ಮಗಳು ಹೋಗ್ತಾ ಇದ್ದಾಳೆ, ನೀವು ನಿಮ್ಮ ಮಕ್ಕಳುಗಳನ್ನ ಕಳಿಸಿ, ಅಷ್ಟೋ ಇಷ್ಟೋ ಅವರಿಗೆ ಒಂದು ಕಲೆ ಅನ್ನೋದನ್ನು ಕಲಿಸಿ, ಮುಂದೆ ಅವರ ಜೀವನಕ್ಕೆ ಅವರಿಗೆ ಒಂದು ಶ್ರೇಯಸ್ ಸಿಗುತ್ತೆ. ಈಗ ನೀವು ಅಂದ್ಕೊಂಡಿರ್ಬೋದು ಟೇಕ್ವಾಂಡೋ ಇಂದ ಸರ್ಕಾರದಲ್ಲಿ
ಉಚಿತವಾದಂಥ ವಿದ್ಯಾಭ್ಯಾಸ ಸಿಗ್ತಾ ಇದೆ, ಸ್ಕಾಲರ್ಶಿಪ್ ಸಿಗ್ತಾ ಇದೆ, ಸರ್ಕಾರದಿಂದ ತುಂಬ ಸೌಲಭ್ಯಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಸರ್ಕಾರದಿಂದ ಸೌಲಭ್ಯಗಳನ್ನು ತಗೊಳ್ಳೋದಕ್ಕೆ 4-5 ಮಕ್ಕಳಿದ್ರೆ ಆಗಲ್ಲ. ನೀವು ಅತಿ ಹೆಚ್ಚಿನಾಗಿ ನಿಮ್ಮದೇ ಅಂತ ಈಗ ಒಂದು ಕಾನ್ವೆಂಟ್ ಸ್ಟಾರ್ಟ್ ಆಗಿದೆ ಅಂದರೆ ಆ ಕಾನ್ವೆಂಟಲ್ಲಿ 1,000-2,000 ಜನ ಮಕ್ಕಳು ಇರ್ತಾರೆ. ನೀವೆಷ್ಟು ಜನ ಇದ್ದೀರಾ? ಇಲ್ಲಿ ಗುರು ಒಬ್ಬನಿಂದ ಶ್ರಮ ಆಗಲ್ಲ, ಶಿಕ್ಷಕರಿಗೂ ಕೂಡ ಶ್ರಮ ಆಗಬೇಕು ಅಂತ ನಾನಾದರೂ ಭಾವಿಸ್ತಿದ್ದೀನಿ. ಹಾಗಾಗಿ ನೀವು ಕೂಡ ಶ್ರಮ ಪಟ್ಟು ನಿಮ್ಮ ಅಕ್ಕಪಕ್ಕ ಪೇರೆಂಟ್ಸ್ ಕೂಡ ಇದಕ್ಕೆ ಶ್ರಮ ಆಗಬೇಕು. ಹೇಳೋದ್ರಿಂದ ನಮ್ಮ ಏನು ಸರ್ ಕೃಷ್ಣಪ್ಪ ಅವರು ಹೇಳೋದು, ನೀವು ಶಕ್ತಿ ಮುಖ್ಯ, ಅದಕ್ಕೆ ಸರಿಯಾದಂಥ ಪೌಷ್ಟಿಕ ಆಹಾರ ಮುಖ್ಯ ಅಂತ ಹೇಳಿದ್ರು. ಅದೇ ನಾನು ಅದನ್ನು ಕೇಳ್ತಾ ಇರೋದು. ಪೌಷ್ಟಿಕ ಆಹಾರದ ಜೊತೆಗೆ ನಿಮ್ಮ ಜೀವನ ರಕ್ಷಣೆ